ಕಾಂಗ್ರೆಸ್ ಟಿಕೆಟ್ ಕ್ಲೈಮ್ಯಾಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ. ನೋಡಿ, ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ BJP ಟಿಕೆಟ್ ಯಾರಿಗೆ ಅನೌನ್ಸ್ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ಕಾಯುತ್ತೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಹಾವೇರಿಯಲ್ಲಿ ಈಶ್ವರಪ್ಪನವ್ರ ಮಗನಿಗೆ ಸಿಕ್ಕರೆ ಕಾಂಗ್ರೆಸ್ ಮೇ ಗೋ ಫಾರ್ ಎ ಲಿಂಗಾಯತ್ ಕ್ಯಾಂಡಿಡೇಟ್, ಬೊಮ್ಮಾಯಿಗೆ ಸಿಕ್ಕರೆ ಕಾಂಗ್ರೆಸ್ ಮೇ ಗೋ ಫಾರ್ ಎ ಕುರುಬಾ ಕ್ಯಾಂಡಿಡೇಟ್. ಧಾರವಾಡದಲ್ಲಿ ಸಂತೋಷ್ ಲಾಡ್ ಮೇಲೆ ಒತ್ತಡ ಇದೆ, ಬಟ್ ಸಂತೋಷ್ ಲಾಡ್ ಒಪ್ತಾ ಇಲ್ಲ. ರಜತ್ ಉಳ್ಳಾಗಡ್ಡಿಮಠ್ ಬಹುತೇಕ ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು. ಖರ್ಗೆ ಅವ್ರ ಮನಸ್ಸಿನಲ್ಲಿತ್ತು ಯಾರಾದರೂ ಕುರುಬಾ ಕ್ಯಾಂಡಿಡೇಟ್ ಕೊಡಬೇಕು. DK ನಾಯ್ಕರ ಪುತ್ರ ಲೋಹಿತ್ ನಾಯ್ಕರಿದ್ದಾರೆ, ಆದರೆ ಸಂಪರ್ಕ ಇಲ್ಲ, ಆ್ಯಕ್ಟಿವ್ ರಾಜಕಾರಣದಲ್ಲಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಮೋಹನ್ ಲಿಂಬಿಕಾಯಿ ಕೂಡ ಅಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಎದುರು ಒಬ್ಬ ಪ್ರಬಲ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಬೆಳಗಾವಿಗೆ ಹೋದರೆ ನನಗನ್ಸುತ್ತೆ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಎರಡೂ ಫ್ಯಾಮಿಲಿಗಳಿಗೆ ಬಿಟ್ಟು ಒಬ್ಬ ತಟಸ್ಥ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇವೆ. ಒಂದು ವೇಳೆ BJP ಅಂಗಡಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮಗನನ್ನು ನಿಲ್ಲಿಸೋಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆಗ ಅಭ್ಯರ್ಥಿ ಅಲ್ಲಿ OBC ಆಗ್ಬೋದು. ಆಗ ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿಗೆ ಅವಕಾಶ ಸಿಗ್ಬೋದು. ಪ್ರಕಾಶ್ ಹುಕ್ಕೇರಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ, ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರದನ್ನು ತಪ್ಪಿಸುವ ಪ್ರಯತ್ನ ಏನಾದರೂ BJPಯಲ್ಲಿ ನಡೆದರೆ ಅಲ್ಲೂ ಕಾಂಗ್ರೆಸ್ನ ಸಮೀಕರಣಗಳು ಬದಲಾಗ್ಬೋದು ಅನಿಸುತ್ತೆ. ಸೊ ಲಿಂಗಾಯತ್ ಎದುರುಗಡೆ ಒಂದು OBC ಅಭ್ಯರ್ಥಿಯನ್ನು ಬೆಳಗಾವಿ ಚಿಕ್ಕೋಡಿಗೊಂದು ಕೊಡ್ಬೋದು. ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒತ್ತಡ BJPಯಲ್ಲಿದೆ. ಯಾಕಂದರೆ ದಲಿತ್ ಲೆಫ್ಟಿಗೆ ಬರ್ತಾರೆ. ಆಗ ರಾಜು ಅಲ್ಗೂರ್ ಸಿಂಗಲ್ ನೇಮ್ ಹೋಗಿದೆ, ಬಹುತೇಕ ರಾಜು ಅಲ್ಗೂರ್ ಹೆಸರು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಬಾಗಲಕೋಟೆಯಲ್ಲಿ ಗಾಣಿಗ ಅಭ್ಯರ್ಥಿ BJPಯಿಂದ ನಿಲ್ಲೋದ್ರಿಂದ ಪಂಚಮಸಾಲಿ ಅಭ್ಯರ್ಥಿಗೆ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳಿವೆ. ಕೊಪ್ಪಳಕ್ಕೆ ಬಂದರೆ BJP ಪಂಚಮಸಾಲಿಗೆ ಕೊಟ್ಟರೆ ಕಾಂಗ್ರೆಸ್ನಿಂದ ಕುರುಬಾ ಬರ್ಬೋದು. ವಿಪರೀತ ಪರಿಸ್ಥಿತಿಯಲ್ಲಿ, ಅನ್ಇಮ್ಯಾಜಿಬಲ್ ಪರಿಸ್ಥಿತಿಯಲ್ಲಿ BJP ಏನಾದರೂ ಅಲ್ಲಿ ಕುರುಬ್ರಿಗೆ ಕೊಟ್ಟರೆ, ಒಂದು ಟಿಕೆಟ್ ಕೊಡಬೇಕು ಅನ್ನೋ ಭರದಲ್ಲಿ ಕೊಪ್ಪಳದಲ್ಲಿ ಕುರುಬ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಮೇ ಗೋ ಫಾರ್ ರೆಡ್ಡಿ ಲಿಂಗಾಯತ್ ಅವರ ಲಿಂಗಾಯತ್. ಚಾನ್ಸಸ್ ಆರ್ ದೇರ್. ಬಳ್ಳಾರಿ ಮತ್ತು ರಾಯಚೂರು ST ಅಭ್ಯರ್ಥಿಗಳು ಬಹುತೇಕ ಯತೀಂದ್ರ, ನಮ್ಮ ನಾಗೇಂದ್ರ ಯಾರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು. ಇನ್ನು ಕಲಬುರಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ ಆಲ್ ಪ್ರೊಬ್ಯಾಬಿಲಿಟಿ ಮಲ್ಲಿಕಾರ್ಜುನ್ ಅವರ ಅಳಿಯ ರಾಧಾಕೃಷ್ಣ, ಹಿ ವಾಸ್ ದ ಪೊಲಿಟಿಕಲ್ ಮ್ಯಾನೇಜರ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಫಾರ್ ಲಾಂಗ್ ಟೈಮ್, ಅವರ ಹೆಸರು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು. ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಮೊನ್ನೆ ಅಷ್ಟೇ ಹುಮ್ನಾಬಾದ್ನಲ್ಲಿ ವಿಧಾನಸಭಾ ಚುನಾವಣೆ ಸೋತಿದ್ದಾರೆ. ಉಳಿದವ್ರಿಗೆ ಯಾರಿಗೂ ನಿಲ್ಲುವ ಮನಸ್ಸಿಲ್ಲ. ಲಿಂಗಾಯತ ಕ್ಯಾಂಡಿಡೇಟ್ ಕೊಡುವ ಸಾಧ್ಯತೆಗಳು ಜಾಸ್ತಿ. ಭಗವಂತ್ ಖೂಬಾ ವಿರುದ್ಧ BJP ಇದ್ದಾಗ ಅದರ ಲಾಭವನ್ನು ಪಡಿಬಹುದಾ ಅಂತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನಲ್ಲಿದೆ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಒಂದು ಪವರ್ಫುಲ್ ಲಿಂಗಾಯತ್ ಸಮುದಾಯಕ್ಕೆ ಸೇರಿದ ಕುಟುಂಬದಿಂದ ಬರ್ತಾರೆ. ಅವರಿಗೆ ಟಿಕೆಟ್ ಸಿಗುವ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ರಹೀಂ ಖಾನ್ ಮಂತ್ರಿಯಾಗಿದ್ದಾರೆ, ಈಶ್ವರ್ ಖಂಡ್ರೆ ಮಂತ್ರಿಯಾಗಿದ್ದಾರೆ, ಅವ್ರಿಗೆ ಈಗ ನಿಲ್ಲುವ ಮನಸ್ಸಿಲ್ಲ. ಆ ಕಾರಣದಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಹೆಸರು ಬಹುತೇಕ ಫೈನಲ್ಗೊಳ್ತಕ್ಕಂಥ ಸಾಧ್ಯತೆಗಳಿವೆ. BJP ಏನು ಮಾಡುತ್ತೆ, ಸಾರಾ ಸಗಟಾಗಿ ಲಿಂಗಾಯತರಿಗೆ ಕೊಡುತ್ತೆ. ಕಾಂಗ್ರೆಸ್ನ ಸ್ಟ್ರಾಟಜಿ ಯಾವಾಗಲೂ ಏನಿರುತ್ತೆ ಅಂದರೆ, ಒಂದು ಲಿಂಗಾಯತ, ಒಂದು ತಥಾಕಥಿತ ಅಪ್ಪರ್ ಕಮ್ಯುನಿಟಿ, ಇನ್ನೊಂದು ಕಡೆ OBC, ಒಂದು ಕಡೆ ಮುಸ್ಲಿಮು. ಆ ಕ್ಲಸ್ಟರ್ ವೈಸ್ ಆ ಸೀಟ್ ಹಂಚಿಕೆ ಕಾಂಗ್ರೆಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಕೊಡುವ ಮನಸ್ಸಲ್ಲಿಲ್ಲ. ಹೀಗಾಗಿ ಒಂದು OBC, ಒಂದು ತಥಾಕಥಿತ ಮೇಲ್ಜಾತಿ ಅಂತ ಏನು ಕರೀತಾರೆ, ಮೇಲ್ಜಾತಿ ಅಂತ ಕರಿಬಾರ್ದು, ಡಾಮಿನೆಂಟ್ ಕಮ್ಯುನಿಟಿ ಕೊಡತಕ್ಕಂಥ ಸಾಧ್ಯತೆ ಇದೆ. ಸೊ ಇವೆಲ್ಲವೂ ಕೂಡ ಸದ್ಯಕ್ಕೆ ಸಂಭಾವ್ಯರ ಪಟ್ಟಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಂತಿಮವಾಗಿ ಪಟ್ಟಿ ಹೊರಗೆ ಬರಬೇಕು, BJPಯಿಂದನೂ ಬರಬೇಕು, ಕಾಂಗ್ರೆಸ್ಸಿಂದ ಬರಬೇಕು. ಆಗ ಕ್ಯಾಲ್ಕುಲೇಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.